This video is sponsored by Moat. ವಿಜಯ್ ಏಪ್ರಿಲ್ 1, 1984 ರಂದು ತಮಿಳುನಾಡಿನ ಮದ್ರಾಸ್ನಲ್ಲಿ ಮುರಳಿ ಮತ್ತು ಲಕ್ಷ್ಮಿ ದಂಪತಿಗಳಿಗೆ ಜನಿಸಿದರು. ಅವರು 17ನೇ ವಯಸ್ಸಿನಲ್ಲಿ ಕಾಲೇಜು ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು ಮತ್ತು ಮಾಜಿ ಭಾರತೀಯ ಕ್ರಿಕೆಟಿಗ ಭರತ್ ಅರುಣ್ ಅವರನ್ನು ಸ್ಕೌಟ್ ಮಾಡಿದರು. ಅವರನ್ನು 2004 ಸಿ. ಕೆ. ನಾಯುಡು ಟ್ರೋಫಿಗಾಗಿ ತಮಿಳುನಾಡು ಅಂಡರ್ ವ್ಯವಕಲನ 22 ತಂಡಕ್ಕೆ ಆಯ್ಕೆ ಮಾಡಲಾಯಿತು. ವಿಜಯ್ ಇನ್ನಿಂಗ್ಸ್ ಅನ್ನು ತೆರೆದರು ಮತ್ತು 6 ಪಂದ್ಯಗಳಲ್ಲಿ ಸರಾಸರಿ 26.45 ಗಳಿಸಿದರು. ಅವರನ್ನು ಮತ್ತೆ 2005 ಸಿ. ಕೆ. ನಾಯುಡು ಟ್ರೋಫಿಗಾಗಿ ಅಂಡರ್ ವ್ಯವಕಲನ 22 ತಂಡವನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಲಾಯಿತು ಮತ್ತು 3 ಪಂದ್ಯಗಳಲ್ಲಿ ಸರಾಸರಿ 26.50 ಗಳಿಸಿದರು. ಅವರ ಪ್ರದರ್ಶನದ ಆಧಾರದ ಮೇಲೆ ವಿಜಯ್ ಫೆಬ್ರವರಿ 2006 ರಲ್ಲಿ ರಣಜಿ ಏಕದಿನ ಟ್ರೋಫಿಗಾಗಿ ತಮಿಳುನಾಡು ಸೀನಿಯರ್ ತಂಡಕ್ಕೆ ಆಯ್ಕೆಯಾದರು ಮತ್ತು ಫೆಬ್ರವರಿ 16 ರಂದು ಕರ್ನಾಟಕ ವಿರುದ್ಧದ ಪಂದ್ಯಾವಳಿಯ ಕೊನೆಯ ಗುಂಪು ಪಂದ್ಯದಲ್ಲಿ ತಮ್ಮ ಸೀನಿಯರ್ ಕ್ರಿಕೆಟ್ ಚೊಚ್ಚಲ ಪಂದ್ಯದಲ್ಲಿ 17 ರನ್ ಗಳಿಸಿದರು. ಅವರು ತಮ್ಮ ಎರಡನೇ ಪಂದ್ಯದಲ್ಲಿ 38 ರನ್ ಗಳಿಸಿದರು. ಇದು ರೈಲ್ವೇಸ್ ವಿರುದ್ಧ ಕ್ವಾರ್ಟರ್ ಫೈನಲ್ ಸೋಲಾಗಿತ್ತು. ವಿಜಯ್ 2006-07 ರ ರಣಜಿ ಟ್ರೋಫಿಯಲ್ಲಿ ತಮಿಳುನಾಡು ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ದೆಹಲಿ ವಿರುದ್ಧದ ತಮ್ಮ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಅರ್ಧಶತಕ ಗಳಿಸಿದರು. ಅವರು 2 ಶತಕಗಳು ಸೇರಿದಂತೆ 52ಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ ಒಟ್ಟು 628 ರನ್ ಗಳಿಸಿದರು ಮತ್ತು ತಮ್ಮ ಚೊಚ್ಚಲ ಋತುವಿನಲ್ಲಿ ಪಂದ್ಯಾವಳಿಯ 3ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾದರು. 2006-07 ರ ರಣಜಿ ಏಕದಿನ ಟ್ರೋಫಿಯಲ್ಲಿ ಅವರು ತಮ್ಮ ಉತ್ತಮ ಫಾರ್ಮ್ ಅನ್ನು ಮುಂದುವರೆಸಿದರು ಮತ್ತು 7 ಪಂದ್ಯಗಳಲ್ಲಿ 39.57 ಸರಾಸರಿಯಲ್ಲಿ 277 ರನ್ ಗಳಿಸಿದರು ಮತ್ತು 112 ರ ಗರಿಷ್ಠ ಸ್ಕೋರ್ನೊಂದಿಗೆ. ವಿಜಯ್ 2007-08 ರ ರಣಜಿ ಟ್ರೋಫಿಯಲ್ಲಿ ತಮಿಳುನಾಡಿನ ಎಲ್ಲ 7 ಪಂದ್ಯಗಳಲ್ಲಿ ಆಡಿದರು ಮತ್ತು 58ಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ 582 ರನ್ ಗಳಿಸಿದರು. ಅವರ ಋತುವಿನಲ್ಲಿ ಸೌರಾಷ್ಟ್ರ ವಿರುದ್ಧದ ಅವರ 230 ಅತ್ಯಧಿಕ ಸ್ಕೋರ್ ಸೇರಿದಂತೆ 2 ಶತಕಗಳು ಸೇರಿವೆ. ಆ ಋತುವಿನಲ್ಲಿ ಅವರು ಅಭಿನವ್ ಮುಕುಂದ್ ಅವರೊಂದಿಗೆ ಮೊದಲ ವಿಕೆಟ್ಗೆ 462 ರನ್ಗಳ ಪಾಲುದಾರಿಕೆಯಲ್ಲಿ ಭಾಗಿಯಾದರು. ಇದು ಭಾರತದ ಪ್ರಥಮ ದರ್ಜೆ ದಾಖಲೆಯಾದ 464 ರನ್ಗಳಿಗೆ 2 ರನ್ಗಳ ಕಡಿಮೆಯಾಗಿತ್ತು. ರಣಜಿ ಟ್ರೋಫಿಯಲ್ಲಿ ಅವರ ಪ್ರದರ್ಶನದ ಹಿನ್ನೆಲೆಯಲ್ಲಿ ದುಲೀಪ್ ಟ್ರೋಫಿಗಾಗಿ ಸ್ಪರ್ಧಿಸಿದ ದಕ್ಷಿಣ ವಲಯ ತಂಡದಲ್ಲಿ ಅವರನ್ನು ಹೆಸರಿಸಲಾಯಿತು. ಉತ್ತರ ವಲಯದ ವಿರುದ್ಧದ ತಂಡದ ಚೊಚ್ಚಲ ಪಂದ್ಯದಲ್ಲಿ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ 0 ಮತ್ತು ಎರಡನೇ ಪಂದ್ಯದಲ್ಲಿ 39 ರನ್ ಗಳಿಸಿದರು. ಪೂರ್ವ ವಲಯದ ವಿರುದ್ಧದ ಸರಣಿಯ ಎರಡನೇ ಪಂದ್ಯದಲ್ಲಿ ಅವರು ಇದೇ ರೀತಿಯ ಪ್ರದರ್ಶನ ನೀಡಿದರು. ಅಲ್ಲಿ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ 46 ರನ್ ಗಳಿಸಿದರು ಮತ್ತು ಬ್ಯಾಟಿಂಗ್ ಪ್ರಾರಂಭಿಸುವಾಗ ಎರಡನೇ ಪಂದ್ಯದಲ್ಲಿ ಶೂನ್ಯವನ್ನು ದಾಖಲಿಸಿದರು. ನಂತರದ 2007-08 ರ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿಜಯ್ 7 ಪಂದ್ಯಗಳನ್ನು ಆಡಿದರು. ಇದರಲ್ಲಿ ಅವರು ಹೈದರಾಬಾದ್ ಮತ್ತು ಆಂಧ್ರ ವಿರುದ್ಧ ಸತತ ಶತಕಗಳೊಂದಿಗೆ 300ಕ್ಕೂ ಹೆಚ್ಚು ರನ್ ಗಳಿಸಿದರು. ನವೆಂಬರ್ 2008 ರಲ್ಲಿ ಆಸ್ಟ್ರೇಲಿಯಾ ಭಾರತ ಪ್ರವಾಸ ಮಾಡಿದಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯಕ್ಕಾಗಿ ವಿಜಯ್ ಭಾರತೀಯ ತಂಡಕ್ಕೆ ತಮ್ಮ ಮೊದಲ ಕರೆಯನ್ನು ಪಡೆದರು. 25 ಸರಣಿಯ ಹಿಂದಿನ ಪಂದ್ಯದಲ್ಲಿ ಶೇನ್ ವ್ಯಾಟ್ಸನ್ ಅವರನ್ನು ಮೊಣಕೈಯಿಂದ ಹೊಡೆದಿದ್ದಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ನಿಂದ 1 ಪಂದ್ಯ ನಿಷೇಧವನ್ನು ಪಡೆದಿದ್ದ ನಿಯಮಿತ ಆರಂಭಿಕ ಆಟಗಾರ ಗೌತಮ್ ಗಂಭೀರ್ ಅವರ ಸ್ಥಾನದಲ್ಲಿ ಆಯ್ಕೆಯಾದ ನಂತರ ಅವರು ನಾಗ್ಪುರದಲ್ಲಿ ತಮ್ಮ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಆ ಸಮಯದಲ್ಲಿ ಅವರು ರಣಜಿ ಟ್ರೋಫಿ ಪಂದ್ಯದಲ್ಲಿ ಆಡುತ್ತಿದ್ದರು ಮತ್ತು ಟೆಸ್ಟ್ ಚೊಚ್ಚಲ ಪ್ರವೇಶಕ್ಕೆ ಮಧ್ಯದಲ್ಲಿ ಕರೆಯಲ್ಪಟ್ಟರು. ಅವರು 33 ಮತ್ತು 41 ರನ್ ಗಳಿಸಿದರು. ವೀರೇಂದ್ರ ಸೆಹ್ವಾಗ್ ಅವರೊಂದಿಗೆ ಕ್ರಮವಾಗಿ 98 ಮತ್ತು 116 ರನ್ಗಳ ಆರಂಭಿಕ ಜೊತೆಯಾಟಕ್ಕೆ ಕಾರಣರಾದರು. ಆಸ್ಟ್ರೇಲಿಯಾದ ಇನ್ನಿಂಗ್ಸ್ನಲ್ಲಿ ಮ್ಯಾಥ್ಯೂ ಹೇಡನ್ ಮತ್ತು ಮೈಕೆಲ್ ಹಸ್ಸಿ ಅವರನ್ನು ರನ್ ಔಟ್ ಮಾಡಿದರು ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ತಮ್ಮ ಮೊದಲ ಕ್ಯಾಚ್ ಪಡೆಯಲು ಹರ್ಭಜನ್ ಸಿಂಗ್ ಬೌಲಿಂಗ್ನಲ್ಲಿ ಬ್ರೆಟ್ ಲೀ ಅವರನ್ನು ಕ್ಯಾಚ್ ಮಾಡಿದರು. ಫೆಬ್ರವರಿ 27, 2010 ರಂದು ಅಹಮದಾಬಾದ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ 3ನೇ ಮತ್ತು ಅಂತಿಮ ಪಂದ್ಯದಲ್ಲಿ ವಿಜಯ್ ತಮ್ಮ ಏಕದಿನ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದರು ಮತ್ತು 16 ಎಸೆತಗಳಲ್ಲಿ ಮಧ್ಯಮ 25 ರನ್ ಗಳಿಸಿದರು. ಜಿಂಬಾಬ್ವೆಯಲ್ಲಿ ನಡೆದ ತ್ರಿಕೋನ ಪಂದ್ಯಾವಳಿಯಲ್ಲಿ ಅವರು ತಮ್ಮ ಪೂರ್ಣ ಸರಣಿಗೆ ಪಾದಾರ್ಪಣೆ ಮಾಡಿದರು, ಆದರೆ 3 ಪಂದ್ಯಗಳಲ್ಲಿ ಕೇವಲ 46 ರನ್ ಗಳಿಸುವಲ್ಲಿ ವಿಫಲರಾದರು. ಜಿಂಬಾಬ್ವೆಯಲ್ಲಿ ಕಳಪೆ ಸರಣಿಯ ಹೊರತಾಗಿಯೂ ಅವರ ಹಿಂದಿನ ಪ್ರದರ್ಶನಗಳು 2010 ರ ಐಸಿಸಿ ವಿಶ್ವ ಟಿ20 ಗಾಗಿ ಭಾರತೀಯ ತಂಡದಲ್ಲಿ ಸ್ಥಾನ ಪಡೆಯಲು ಸಾಕಾಗಿತ್ತು. ವಿಜಯ್ 4 ಪಂದ್ಯಗಳಲ್ಲಿ 15ಕ್ಕಿಂತ ಕಡಿಮೆ ಸರಾಸರಿಯಲ್ಲಿ ಕೇವಲ 57 ರನ್ ಗಳಿಸುವಲ್ಲಿ ಕಳಪೆ ಪ್ರದರ್ಶನ ನೀಡಿದರು. ಆಗಸ್ಟ್ 2010 ರಲ್ಲಿ ಶ್ರೀಲಂಕಾ ವಿರುದ್ಧದ ವಿದೇಶ ಸರಣಿಗೆ ಮೀಸಲು ಆರಂಭಿಕ ಆಟಗಾರನಾಗಿ ವಿಜಯ್ ಆಯ್ಕೆಯಾದರು ಮತ್ತು 99 ರನ್ ಗಳಿಸಿದರು. ವಿಜಯ್ ನಿಖಿತಾ ವಂಜಾರ ಅವರನ್ನು ವಿವಾಹವಾದರು. ಅವರು ಮೊದಲು ತಮ್ಮ ತಮಿಳುನಾಡು ತಂಡದ ಸಹ ಆಟಗಾರ ದಿನೇಶ್ ಕಾರ್ತಿಕ್ ಅವರನ್ನು ವಿವಾಹವಾಗಿದ್ದರು.
ದಂಪತಿಗೆ 2 ಗಂಡು ಮಕ್ಕಳು ಮತ್ತು ಒಬ್ಬ ಮಗಳಿದ್ದಾರೆ.